ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರಕಂತ ಮಾಹಿತಿ ತಮ್ಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಕೊಟ್ಟು ಈ ಒಂದು ಚಾನಲ್ನ ತಿಳಿಸಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಈ ಚಾನಲಲ್ಲಿ ಇಂದಿನ ವಿಡಿಯೋಲ್ಲಿ ಏನಪ್ಪ ಮಾಹಿತಿ ಕೊಡ್ತೀನಪ್ಪ ಅಂದರೆ, ಒಂದು ಪಾಸಿಟಿವ್ ಎನರ್ಜಿ ಹಾಗೂ ನೆಗೆಟಿವ್ ಎನರ್ಜಿ ಬಗ್ಗೆ ಸಾಕಷ್ಟು ಜನ ನನಗೆ ತಿಳ್ಕೋಬೇಕು ಅನ್ನತಕ್ಕಂಥ ಮಾಹಿತಿ ಕೇಳ್ತಾ ಇದ್ರು. ಆ ಕಾರಣಾಂತರವಾಗಿ ಈ ಎಪಿಸೋಡ್ನ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ಎಪಿಸೋಡ್ ಅನ್ನೋದ್ರಿಂದ ಈ ವಿಡಿಯೋ ಸಾಕಷ್ಟು ಭಾಗಗಳಾಗಿ ಬರುತ್ತೆ ಅನ್ನತಕ್ಕಂಥ ಮಾಹಿತಿ ಈ ಶುಭದ ಆರಂಭದ ಹಂತದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಪಾಸಿಟಿವ್ ಅಂದರೆ ಏನು, ನೆಗೆಟಿವ್ ಅಂದರೆ ಏನು. ಪಾಸಿಟಿವ್ ಅಂದರೆ ತಿಳ್ಕೊಳ್ಳಿ, ದೇವರು ಅಂದರೆ ಈ ಪಾಸಿಟಿವ್ ಎನರ್ಜಿ ಅಂದರೆ ನಮ್ಮ ದೇಹಕ್ಕೆ ಶುಭಕಾರಕವಾದಂತಹ ಎನರ್ಜಿ. ಅಂದರೆ ಇದನ್ನು ಯಾರು ಬೇಕಾದ್ರೂ ಸ್ವೀಕಾರ ಮಾಡ್ಬೋದು. ಅದೇ ಈ ನೆಗೆಟಿವ್ ಎನರ್ಜಿ ದೆವ್ವ, ಭೂತ, ಪ್ರೇತ, ಪಿಚಾಚಿಗಳು ಸಂಬಂಧಪಡುತ್ತೆ. ಈ ನೆಗೆಟಿವ್ ಎನರ್ಜಿ ಈ ಎರಡೂ ಶಕ್ತಿಗಳ ಬಗ್ಗೆ ವಿವರವಾಗಿ ಸಾಕಷ್ಟು ತಮಗೆ ತಿಳಿಸ್ದಂಗೆ, ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನು ತಿಳಿಬೇಕಾಗಿರುವಂಥ ವಿಚಾರವನ್ನು ಇದು ಏನಂದರೆ, ಸಾಕಷ್ಟು ಜನರಿಗಿದೆ ಏನಂದರೆ ದೇವರಿಲ್ಲ, ದೆವ್ವ ಇಲ್ಲ ಅನ್ನತಕ್ಕಂಥ ವಿಚಾರ ಇದೆ. ಆದರೆ ಅದು ಎಲ್ಲವನ್ನು ವಿಚಾರವನ್ನು ಅಂದರೆ ತಮಗೆ ತಿಳ್ಕೊಳ್ಳಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಂದಿನ ದಿನ ಮೊದಲನೇದಾಗಿ ಟಾಪಿಕ್, ಯಾಕಂದರೆ ಈ ಪಾಸಿಟಿವ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ವಿಚಾರ ಬರುತ್ತೆ, ಆದರೆ ಈ ನೆಗೆಟಿವ್ ಅನ್ನೋದು ಚಿಕ್ಕ ವಿಚಾರ. ಹಾಗಾಗಿ ಈ ಮೊದಲನೇ ಟಾಪಿಕ್, ಈ ನೆಗೆಟಿವ್ ವಿಚಾರವನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಈ ನೆಗೆಟಿವ್ ಎನರ್ಜಿ, ಈ ದೆವ್ವ, ಭೂತ, ಪ್ರೇತಗಳು ಯಾರಾಗ್ತಾರೆ ತಮಗೆಲ್ಲ ತಿಳ್ಕೊಳ್ಳಿ. ಈ ನೆಗೆಟಿವ್ ಅನ್ನೋದೇನಪ್ಪ ಅಂದರೆ ದೆವ್ವ, ಭೂತ, ಪ್ರೇತ ಇದು ಯಾವಾಗ ಯಾವುದೇ ಒಬ್ಬ ವ್ಯಕ್ತಿ ಆಸೆಯಿಂದ ಮೃತ ಆಗಿರ್ತಾನೆ. ಆ ಮೃತ ಆದಂಥ ವ್ಯಕ್ತಿಗೆ ಆಸೆಗಳನ್ನ ತೀರಿಸ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ, ತಮಗೆಲ್ಲ ತಿಳಿದಿರ್ಬೋದು, 10 ದಿನದ ಕಾರ್ಯಗಳಲ್ಲಿ ಅಂದರೆ ಈ ಮನೆಯ ವಿಚಾರದಲ್ಲಿ ತಾವು ಯಾವೊಬ್ಬ ಮನುಷ್ಯನು ಮೃತ ಆಗಿದ್ದಾನೆ ಅಂದರೆ ಪ್ರತಿನಿತ್ಯ ಆ ದೀಪ ಆರಾಧನೆ ಅಂದರೆ ಅದು ದೀಪ ಹರಿದೋದಂಗೆ ನೋಡ್ಕೊತಾರೆ. ಆ ಪ್ರತಿನಿತ್ಯದ ಕಾಲದಲ್ಲಿ ಒಂದೊಂದು ವಿಚಾರಗಳು ತಮಗೆಲ್ಲ ತಿಳಿದಿದೆ. ಏನು ಅಂದರೆ, ಗರುಡ ಪುರಾಣವನ್ನು ಓದಿಸುವಂಥ ನಿಯಮ ಕೆಲವೊಂದು ಜಾತಿಯಲ್ಲಿ, ಧರ್ಮಗಳಲ್ಲಿ ಇದೆ. ಹಾಗಾಗಿ ಮತ್ತು ಅವ್ರಿಗೆ ಸಂಬಂಧಪಟ್ಟದಂಥದ್ದು ಯಾಕಂದರೆ ಆ ಸಮಯ ಸೂತಕದ ಸಮಯ ಆಗಿರುತ್ತೆ. ಆ ವಿಚಾರ ಏನಪ್ಪ ಆಗುತ್ತೆ, ಆ ಮೃತಪಟ್ಟಂಥ ಆ ವ್ಯಕ್ತಿ ಮನೆ ಒಳಗೆ ಬರಲಿಕ್ಕೆ ಶಕ್ತಿ ಇರಲ್ಲ. ಆ ಮೃತ ಆದಂಥ ದೇಹದ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇರುತ್ತೆ. ಯಾಕಂದರೆ ಆ ನೆಗೆಟಿವ್ ಎನರ್ಜಿ ಮತ್ತೆ ಆ ದೇಹಕ್ಕೆ ಸೇರ್ಕೊಳ್ಳೋಕೆ. ಯಾಕಂದರೆ ಈ ದೇಹ ಪಾಸಿಟಿವ್ ಎನರ್ಜಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಉಸಿರು ಎಲ್ಲಿ ತನಕ ಇರುತ್ತೋ, ಅಂದರೆ ಆ ಉಸಿರು ಏನಪ್ಪ ಅಂದರೆ ಈಶ್ವರ, ಶಿವ. ಅದೇ ಆ ಶಿವ ನಮ್ಮ ದೇಹದ ಮೇಲೆ ಬಿಟ್ಟು ಹೋದಾಗ, ಅಂದರೆ ಆ ಉಸಿರು ಬಿಟ್ಟು ಹೋದಾಗ ಈ ದೇಹ ಶವ ಆಗುತ್ತೆ. ಆ ಕಾರಣ ಪಕ್ಕದಲ್ಲಿ ಕೂತಂಥ ಆತ್ಮ, ಅಂದರೆ ಈ ಆತ್ಮವು ನಮ್ಮ ದೇಹದ ಪಕ್ಕದಲ್ಲಿ ಕೂತ್ಕೊಂಡು ಅಳುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಪಕ್ಕದಲ್ಲಿ ಏಂತ ಕೂತ್ಕೊಂಡು ಅಳುತ್ತೆ, ನಮ್ಮ ಬಂಧುಗಳು. ಅದಕ್ಕೆ ಈ ಆಸೆ ಅನ್ನೋದು ಇರುತ್ತೆ. ಅಂದರೆ ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು ಅವರೆಲ್ಲರೂ ಅಳ್ತಾ ಇರ್ತಾರೆ. ಹಾಗಾಗಿ ಅಳುವಂಥ ಸಮಯದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಇದು ಅಳುತ್ತೆ. ಅಯ್ಯೋ, ನನ್ನ ನೋಡಿ ಎಲ್ಲರೂ ಅಳ್ತಾ ಇದ್ದಾರಪ್ಪ. ಮತ್ತು ಆ ಮತ್ತೆ ಆ ದೇಹದ ಒಳಗೆ ಹೋಗಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡುತ್ತೆ. ಆದರೆ ಅದು ಒಳಗೆ ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಈ ಸಲ ದೇಹದಿಂದ ಆತ್ಮ ಹೊರಗೋಯ್ತು ಅಂದರೆ ಈ ಶಕ್ತಿ ಇರೋದು ಕೆಲವೊಬ್ಬರಿಗೆ, ಅಂದರೆ ಒಬ್ಬರಿಗೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಸಾಯಿಬಾಬಾನು ಈ ಈ ಆತ್ಮ ದೇಹದಿಂದ ಆತ್ಮ ದೂರ ಆಗಿ ಮತ್ತೆ ಒಳಗೆ ಸೇರಿಕೊಂಡವರು ಸಾಕಷ್ಟು ಜನ, ಪವಾಡ ಪುರುಷರು ಬೇಜಾನ್ ಜನ ಇದ್ದಾರೆ. ಆದರೆ ಸಾಮಾನ್ಯ ಮನುಷ್ಯರು ಆ ರೀತಿ ಪವಾಡ ಆಗಲ್ಲ. ಯಾಕಂದರೆ ಯಾವ ವ್ಯಕ್ತಿ ದೇವರು ದಿಂಡ್ರು ಅನ್ನೋದು ಪುನಸ್ಕಾರದಲ್ಲಿ ಇರ್ತಾರೋ, ಅವರೊಂದು ಸಾವಿನ ವಿಚಾರ ಮುಂಚಿತವಾಗಿ ತಿಳ್ಕೋಬೋದು.
ಆದರೆ ಒಂದು ಆ ವಿಚಾರ ಬಂತು, ಏನು ಒಂದು ಆತ್ಮ ಒಂದು ಶೂನ್ಯತೆ ಒಂದು ವಿಚಾರ ಬಂತು. ಆದರೆ ಆ ವ್ಯಕ್ತಿಗೆ ಒಂದು ಭೂತ ಪ್ರೇತಗಳ ದೃಷ್ಟಿ, ಆದರೆ ಅವ್ರ ಮೈ ಮೇಲೆ ಯಾವುದೇ ಕಾರಣಕ್ಕೂ ತಾಗಲ್ಲ. ಆದರೆ ಈ ದೇಹ, ಈ ಉಸಿರು ಅನ್ನೋದು ಹೋದ್ಮೇಲೆ ಈ ದೇಹ ಒಂದು ನೆಗೆಟಿವೇ ಆಗೋದು, ಯಾಕಂದ್ರೆ ಶವ ಅನ್ನೋದು ಆಗೋಯ್ತು. ಆದರೆ ಆ ದೇಹದಿಂದ ಒಳಗೆ ಬರಲಿಕ್ಕೆ ಈ ಸಾಮಾನ್ಯ ಮನುಷ್ಯರಿಗೆ ಆಗಲ್ಲ. ಹಾಗಾಗಿ ಒಂದು ತದನಂತರದ ಮೇಲೆ ಆ ಆತ್ಮ ಏನೋ ಹೋಯ್ತು, ಹೊರಗೋಯ್ತು. ಆದರೆ ಮನುಷ್ಯನ ಜೀವಂತ ಕಾಲದಲ್ಲಿ ಅವನಿಗೆ ಸಾಕಷ್ಟು ಆಸೆಗಳಿರುತ್ತೆ. ಯಾಕಂದ್ರೆ ಆ ಒಂದು ಕಾರಣಾಂತರವಾಗಿ ಈ 3 ದಿನದ ಶಿಕ್ಷೆ, ಅಂದ್ರೆ ಕೆಲವೊಂದು 3 ದಿನಗಳ ಕಾಲದಲ್ಲಿ ಒಂದು ಒಂದು ಮನುಷ್ಯನ ದೇಹ ಒಂದು ನಮ್ಮ ಹೊಸ್ಲಿ ಭಾಗದಲ್ಲಿ ಅಳ್ತಾ ಕೂತ್ಕೊಂಡು ಅವರ ಒಂದು ಅವನು ಮೃತಪಟ್ಟಂತ ವ್ಯಕ್ತಿ ಅಂದ್ರೆ ಅವರ ಒಂದು ವಂಶಸ್ಥರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋಗುತ್ತೆ, ಹತ್ಕೊಂಡು ಹಿಂದೆ ಮುಂದೆ ತಿರುಗಾಡುತ್ತೆ. ಮತ್ತೆ ಅವ್ರಿಗೆ ಇದ್ದಂತ ಹಾಸ್ಯನ ಹೋಗಿ ತಿನ್ಲಿಕ್ಕೆ ಹೋಗುತ್ತೆ. ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು, ಹಾಲು ತುಪ್ಪ ಒಂದು ಕ್ಯಾವ್ರತ್ನ ತಿಂದಂತ ಒಂದು ಊಟದ ವಿಚಾರವನ್ನು ಇಡ್ತಾರೆ. ಈ ಒಂದು ಕಾರಣ ಏನಂದ್ರೆ ಅವರು ಇಷ್ಟದಂತ ತಿಂದು ಒಂದು ಮೋಕ್ಷವನ್ನು ಪಡೀಲಿ ಅನ್ನೋ ಒಂದು ಕಾರಣಾಂತರವಾಗಿ. ಆದ್ರೆ ಆ ಆಸೆಯನ್ನ ತೀರೋಗಿರಲ್ಲ. ಕಾರಣ ಏನಂದ್ರೆ ಜೀವಂತ ಕಾಲದಲ್ಲಿ ಅವ್ರಿಗೆ ಒಂದೊಂದು ಆಸೆಗಳನ್ನೋದಿರುತ್ತೆ. ಏನಂದ್ರೆ ಒಬ್ಬ ಮನುಷ್ಯನಿಗೆ ಏನು ತಮ್ಗೆಲ್ಲ ತಿಳಿದಿರ್ಬೋದು, ಒಂದು ಮಕ್ಕಳ ಮದುವೆ ಮಾಡ್ಬೇಕಾಗಿರುತ್ತೆ, ಅಥವಾ ಏನೇನೋ ಸಾಕಷ್ಟು ಆಸೆ ಅನ್ನೋದು ಇರುತ್ತೆ. ಹಾಗಾಗಿ ಈ ಆತ್ಮ ಬಿಟ್ಟು ಹೋಗಿರಲ್ಲ. ಆದರೆ ಈ ಒಂದು ಆ ವಿಚಾರ ಬಂದಾಗ ಇಲ್ಲಿ 2 ವಿಚಾರ ಬರುತ್ತೆ. ಒಂದು, ಆ ಮನೆಯಲ್ಲೇ ಹುಟ್ಟಿ ಬರುವಂತನೂ ವಿಚಾರ ಬರುತ್ತೆ, ಹಾಗೂ ಈ ಅಪ್ರತ್ಯುತ್ ಅಂದ್ರೆ ಇನ್ನ ಆಯುಷ್ ಇದ್ದು ಮೃತ ಆಗಿರ್ತಾರೆ, ಅವರು ಭೂತ ಪ್ರೇತಗಳು ಆಗುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಆಯುಷ್ ತುಂಬಿ ಮೃತ ಆದವರು, ಅವರ ಆಯುಷ್ ತೀರಿದ ನಂತರ, ಅಂದ್ರೆ ಅವ್ರ ಆಯುಷ್ ಏನೋ ಕಂಪ್ಲೀಟ್ ಆಗಿದೆ, ಆದ್ರೆ ಒಂದು ಆಸೆಗಳನ್ನೋದು ಇರುತ್ತಪ್ಪ, ಆಸೆ ಹೇಗೆ ಕಂಪ್ಲೀಟ್ 2 ರೀತಿಯಲ್ಲಿ ಕಂಪ್ಲೀಟ್ ಮಾಡ್ಕೊತಾರೆ. ಹೇಗೆ ಅಂದ್ರೆ ಆ ಮನೆಯಲ್ಲಿ ಮಗನಾಗಿ ಹುಟ್ಟಿ, ಮಗಳಾಗಿ ಹುಟ್ಟಿ, ಅಂದ್ರೆ ಆ ಮನೆಯಲ್ಲಿ ಏನೋ ಒಂದು ರೂಪದಲ್ಲಿ ಹುಟ್ಟಿ ಅದನ್ನ ಅವ್ರು ಈಡೇರಿಸ್ಕೊಂತಾರೆ. ಹಾಗೂ ಇನ್ನೊಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಯಾವುದೋ ಊರಲ್ಲಿ ಹುಟ್ಟಿ ಆ ಮನೆಗೆ ಬಂದು ಒಂದು ಪ್ರಾಣಿನೋ ಪಕ್ಷಿನೋ ಏನಾದ್ರು ಆಗಿರ್ಬೋದು, ಆ ಮನೆಯಲ್ಲಿ ಒಂದು ಮನುಷ್ಯನ ಜೀವಂತವಾದ ರೂಪದಲ್ಲಿ ಆ ಮನೆಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಇದ್ದಂತ ಆಸೆನ ಒಂದು ನೆವರಿಸಿ ಹೋಗ್ತಾರೆ. ಆದ್ರೆ ಇನ್ನೊಂದು ದೃಷ್ಟಿ ಏನಂದ್ರೆ ತಮ್ಗೆಲ್ಲ ತಿಳಿದಿರಬಹುದು, ಈ ಇನ್ನ ಆಯುಷ್ಯ ಇರುತ್ತೆ, ಆದ್ರೆ ಒಂದು ಅವ್ರ ಆಯುಷ್ಯ ಇದ್ದು ಗಂಡಾಂತರ ಅನ್ನೋದಿರುತ್ತೆ. ತಮ್ಗೆ ತಿಳಿದಿರ್ಬೋದು, ಈ ಒಂದು ನೇಣು ಹಾಕೊಂಡು ಸಾಯೋದಾಗಿರ್ಬೋದು, ವಿಷ ಕುಡ್ದು ಸಾಯೋದು, ಆಕ್ಸಿಡೆಂಟ್ಸು, ಈ ಥರದೆಲ್ಲ ಮೃತ ಆಗಿರ್ತಾರೆ. ಯಾಕಂದ್ರೆ ಇದು ಗಂಡಾಂತರದಕ್ಕೂ ಒಂದು ಸಾವಿಗೂ ಡಿಫ್ರೆನ್ಸ್ ಇದೆ. ಈ ಗಂಡಾಂತರದಲ್ಲಿ ಬಚಾವಾಗಿದೆ ಆದ್ರೆ ಅವ್ರಿಗೆ 100 ವರ್ಷ ಆಯುಷು ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಅವ್ರ ಆಯುಷ್ ಇನ್ನ ಇರುತ್ತೆ, ಆದ್ರೆ ಆ ಗಂಡಾಂತರದಿಂದ ತಪ್ಪಿಸ್ಕೊಂಡಕ್ಕಾಗಿರಲ್ಲ. ಆ ಗಂಡಾಂತರದಿಂದ ಬಚಾವಾಗಿಲ್ಲ, ಆದ್ರೆ ಮೃತ ಏನೋ ಆಗೋಗ್ಬಿಟ್ಟಿದ್ದಾರೆ. ಅವಾಗ ಏನಪ್ಪಾ ಅಂದ್ರೆ ಅವ್ರ ಆಯುಷು ಇನ್ನ ಇದೆ, ಅವ್ರಿಗಿನ್ನ ಸಾಕಷ್ಟು ವಿಚಾರ ಇರುತ್ತೆ. ಇವಾಗ ಯಾವುದೇ ಒಂದು ಹೆಣ್ಣು ಗಂಡಿಗೆ ಆಗ್ಲಿ ಅವ್ರ ಆಸೆ ಅನ್ನೋದು ಇರುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ಮದುವೆ ವಿಚಾರ ಆಗಿರ್ಬೋದು, ಒಂದು ಹಿಂಗೆ ಸಾಕಷ್ಟು ಒಂದು ತಿನ್ನೋತಕ್ಕಂಥ ವಿಚಾರ, ಗಾಡಿಯ ವಿಚಾರ, ಇನ್ನ ಆಸೆ ಇದೆ, ಅದನ್ನ ತೀರಿಸ್ಕೋಬೇಕು. ಏನ್ ಮಾಡ್ತಾರೆ, ಒಂದು ಆ ಒಂದು ಯಾವ ಮನುಷ್ಯನಿಗೆ ಒಂದು ಜಾತಕದಲ್ಲಿ ಗುರುಬಲ ಶನಿಯ ಬಲ ಇರಲ್ವೋ, ಅಂದ್ರೆ ಆ ನೆಗೆಟಿವ್ ಎನರ್ಜಿ ಎಲ್ಲರ ಮೈ ಮೇಲೂ ಹೋಗಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಜಾತಕದಲ್ಲಿ, ಯಾವುದೇ ಒಬ್ಬ ಜಾತಕದಲ್ಲಿ ಏನಪ್ಪಾ ಅಂದ್ರೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಯಾವುದೇ ಒಂದು ತಾಗಬೇಕು ಅನ್ನೋದಾಗ ಮೊದಲನೇದಾಗಿ ಗುರುವಿನ ಬಲ ಇರಬೇಕು, ಶನಿಯ ಬಲ ಇರಬೇಕು. ಈ 5 ಸಂಖ್ಯೆಗಳು ಮೇಯ್ನು. ನೋಡಿ, ತಮಗೆ ತಿಳಿದಿರಬೇಕಾಗಿರೋದೇನಪ್ಪ ಅಂದ್ರೆ ಒಂದು 5 ವಿಚಾರಗಳು ಬರುತ್ತೆ. ಏನು, ಮೊದಲನೇದಾಗಿ ಅವನು ದೇವರು ದಿಂಡ್ರು ಅನ್ನೋದನ್ನ ಮರ್ತೋಗಿರ್ತಾನೆ, ಮೊದಲನೇ ದೃಷ್ಟಿ, ಅಥವಾ ಅದು ವಿಪರೀತವಾದ ದೃಷ್ಟಿಯಾಗಿರುತ್ತೆ. ಎರಡನೇದು, ಅವನು ಎಲ್ಲರನ್ನ ಬಿಟ್ಟು ದೂರ ಆಗ್ಲಿಕ್ಕೆ ಹೊರಟಿರ್ತಾನೆ, ಅಂದ್ರೆ ಈ ಸಾವಿನ ಹಾದಿಗೆ ಹೊರಟಿರ್ತಾನೆ. ಅಂದ್ರೆ ಒಂದು ಮನಸ್ಸಿನ ಶಕ್ತಿ ಒಂದು ಕಂಟ್ರೋಲ್ನೆಸ್ಗೆ ಅನ್ನೋದು ಬರಕ್ಕೆ ಒಂದು ಹತೋಟಿಗೆ ಇಟ್ಕೊಳಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಅವನಿಗೆ ಒಂದು ನೆರಳು ನೋಡಿದ್ರು ಭಯ ಅನ್ಸುತ್ತೆ. ಹಾಗೆ ಈ ಶಕ್ತಿ ಪಾಸಿಟಿವ್ ಅನ್ನೋದನ್ನು ಕೆಲವೊಂದು ಬಾರಿ ಬರುತ್ತೆ,
ಹಾಗಾಗಿ ಅದನ್ನು ನಾನು ಮುಂದಿನ ದೃಷ್ಟಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಹೀಗೆ ಮುಂದಿನ ದೃಷ್ಟಿ ಆ ಗುರು ಮತ್ತೆ ಒಂದು ಭಯದ ದೃಷ್ಟಿ ಆಯಿತು, ಒಂದು ಆತ್ಮದ ಬಲ. ಏಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ತೀರೋದಂಥ ಸಮಯದಲ್ಲಿ ಒಂದು ಯಾವುದೋ ಒಂದು ಕಾರಣಾಂತರ ತೀರೋಗಿರ್ತಾರೆ, ಅದನ್ನು ತಿಳ್ಕೊಂಡಿರ್ತಾರೆ. ಆ ಒಂದು ಮನಸ್ಸಿಂದ ದೆವ್ವ ಬಂದ್ಬಿಡ್ತಾ ಇಲ್ಲ, ಅದು 100% ಸುಳ್ಳು. ಆದರೆ ಒಂದು ಆ ಸೈಕ್ಯಾಟ್ರಿಸ್ ಅನ್ನತಕ್ಕಂಥ ವಿಚಾರ ಏನಪ್ಪ ಅಂದರೆ, ಇಲ್ಲ ಅವರ ಮನೋತಜ್ಞದ ಮೇಲೆ ಹಾಗಾಗಿ ಅವ್ರಿಗೆ ಯಾವುದೋ ಭೂತ ಪ್ರೇತಗಳು ಇರಲ್ಲ ಅಂತ ಹೇಳ್ತಾರೆ, ಪ್ರೂವ್ ಮಾಡಿರ್ತಾರೆ. ಆದರೆ ಈ ಭೂತ ಪ್ರೇತಗಳ ದೃಷ್ಟಿ ಆ ಸಮಯ ಮಾತ್ರ ಇರುತ್ತೆ. ಯಾವುದೇ ಒಬ್ಬ ಮೈ ಮೇಲೆ ಬರಬೇಕು, ಯಾವುದೋ ಒಂದು ಆತ್ಮಗಳು 2 ದೃಷ್ಟಿ ಇದೆ. ಒಂದು ಮೈ ಮೇಲೆ ಬರ್ಸೋದು, ಇನ್ನೊಂದು ಮೈ ಮೇಲೆ ಬರೋದು. ಈ ಮೈ ಮೇಲೆ ಬರ್ಸೋದೇನಪ್ಪ ಅಂದರೆ, ಈ ಒಂದು ದೇವತಾ ಕಾರ್ಯದಲ್ಲಿ ಅವ್ರಿಗೆ ಈ ಒಂದು ಕೆಲವೊಂದು ನಾದಗಳು ಕೆಲವೊಂದು ಸೀಮಿತ ಆದರೆ ತನಗೆ ತಾನೇ ಮೈ ಮೇಲೆ ಬಂದ್ಬಿಡುತ್ತೆ. ಹಾಗೂ ಕೆಲವೊಬ್ರಿಗೆ ಈ ನೆಗೆಟಿವ್ ಎನರ್ಜಿ ಇನ್ನೊಂದು ರೀತಿಯಲ್ಲಿ ಹೇಗಪ್ಪ ಮೈ ಮೇಲೆ ಬರುತ್ತೆ ಅಂದರೆ, ಬರ್ಸೋ ಅಂಥದ್ದು ಯಾರಿಗೋ ಒಬ್ಬರಿಗೆ ಆತ್ಮದ ದೃಷ್ಟಿ ಇದೆ, ಅದನ್ನು ದಿಗ್ಬಂಧನ ಮಾಡ್ಕೊಂಡಿರ್ತಾರೆ. ಏನಂದರೆ ಈ ಮಾಟ ಮಂತ್ರ ತಂತ್ರದವರು ಅದನ್ನು ಬೇರೆಯವ್ರ ಮೇಲೆ ಪ್ರಯೋಗ ಮಾಡುವಂಥದ್ದು. ಬಟ್ ಯಾವುದೇ ದೃಷ್ಟಿ ಇರಲಿ, ಈ ಒಂದು ಮಾಟ ಮಂತ್ರ ತಂತ್ರಗಳಲ್ಲಿ ದೃಷ್ಟಿನೇ ಆಗಿರ್ಬೋದು, ಈ ಒಂದು ಆತ್ಮಗಳ ತೊಂದರೆಯಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಆದರೆ ಈ ಒಂದು ದೃಷ್ಟಿಯಿಂದ ಯಾಕೆ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂದರೆ, ಇದು ಅವ್ರವ್ರಿಗೆ ಸಂಬಂಧಪಡುತ್ತೆ. ಯಾಕಂದರೆ ಇವಾಗ ನನಗೇನೋ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆ, ನಮ್ಮ ವಂಶಸ್ಥರಲ್ಲಿ